ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀನಿಲ್ಲದ ನಾನು ಕಾದಂಬರಿ. ಹಿಮ ಆ ಎಸಿ ಕೋಣೆಯ ಮೂಲೆಯಲ್ಲಿ ಕುಳಿತಿದ್ದ ಹಿಮ ತಟ್ಟನೆಯೇ ಎದ್ದು ನಿಂತಳು. ಸುಮಾರು 15 ಜನರು ಆ ಹುದ್ದೆಗಾಗಿ ಇಂಟರ್ವ್ಯೂಗೆ ಬಂದಿದ್ದರು. ಹಿಮ 12ನೆಯವಳು. ಒಳಗೆ ಹೋಗಿ ಜವಾನ ಕೈ ತೋರಿಸಿದ ಕಡೆ ಹಿಮ ನಡೆದಳು. ಅವನು ಬಾಗಿಲನ್ನು ಎಳೆದು ತೆರೆದಾಗ ಹಿಮ ಒಳಗೆ ನಡೆದಳು. ವಿಶಾಲವಾದ ಎಸಿ ಕೋಣೆಯಲ್ಲಿ ಆರಾಮವಾಗಿ ಕುಳಿತಿದ್ದ 4 ಅಧಿಕಾರಿಗಳ ಗಮನ ಇವಳತ್ತ ತಿರುಗಿತು. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಹಿಮ ಹೂನಗೆಯನ್ನು ಬೀರಿ ತಲೆಯನ್ನು ತುಸು ವಾಲಿಸಿ ಸ್ನೇಹ ತುಂಬಿದ ನಮ್ರತೆಯಿಂದ ಮಧುರ ಕಂಠದಲ್ಲಿ ವಂದಿಸಿದಾಗ ಆ 4 ಅವ್ಯಕ್ತ ಮೋಡಿಗೆ ಒಳಗಾದವರಂತೆ ನೆಟ್ಟಗೆ ಕುಳಿತು ಗುಡ್ ಮಾರ್ನಿಂಗ್, ಪ್ಲೀಸ್ ಕಮಿಂಗ್ ಎಂದು ಆಹ್ವಾನಿಸಿದರು. 4 ಜೋಡಿ ಕಣ್ಣುಗಳು 22ರ ಹಿಮ ಎಂಬ ಬಿಸಿ ಹೆಣ್ಣಿನಲ್ಲಿ ವನ್ಯವನ್ನು ಒಮ್ಮೆ ಹೀರಿದ ತೃಪ್ತಿಯಲ್ಲಿ ಅರಳಿದವು. ಲಾವಣ್ಯ ಎಂಬ ಪದದಿಂದ ಹಿಮ ಸುರಸುಂದರ ಅಪ್ಸರೆ ಎಂಬ ಭ್ರಮೆ ಬೇಡ. ಹಿಮ ಖಂಡಿತವಾಗಿಯೂ ದೇವಕನ್ಯೆಯಂತಹ ರೂಪಸಿಯಲ್ಲ. ಸಾಧಾರಣ ರೂಪ, ಸಾಧಾರಣ ಬಣ್ಣ. ಆದರೆ ಆ ಮುಖದಲ್ಲಿ ಅರಳಿದ ಹೊಳಪುಗಳಲ್ಲಿ ಏನೋ ಮೋಡಿ, ಏನೋ ಸಮ್ಮೋಹಕವಾದ ಆಕರ್ಷಣೆ. ಜೊತೆಗೆ 22ರ ಯೌವನವನ್ನು ಮುಚ್ಚಿಡಲಾರದಂತಹ ಮೈಮಾಟ. ಇದಕ್ಕೆ ಕಲ್ಮಶ ಬಿಟ್ಟಂತೆ ಅವಳು ಅಲಂಕರಿಸಿಕೊಂಡ ರೀತಿ. ಕೆಂಪು ಹೂವುಗಳ ಹಳದಿ ವರ್ಣದ ಶಿಫಾನ್ ಸೀರೆ ಹೊಕ್ಕಳಿನಿಂದ ತುಸು ಕೆಳಗೆ ಜಾರಿದಂತಿದ್ದರೂ ಮಡಿಕೆಯಾಗಿ ಪಿನ್ ಮಾಡಿದ್ದ ನೀಳ ಸೆರಗಿನಿಂದ ಅದು ಅಭ್ಯಾಸವಾಗಿ ತೋರಲಿಲ್ಲ. ಅದಕ್ಕೆ ಹೊಂದಿಕೆಯಾದ ಹೂಗಳ ಬಣ್ಣದ ತೋಳಿಲ್ಲದ ರವಿಕೆ ಮೇಲ್ಭಾಗದ ಏರು ತಗ್ಗುಗಳನ್ನು ಪ್ರದರ್ಶಿಸಿದರು. ಬೊಜ್ಜಿಲ್ಲದ ದೇಹ ಕೃತಿಯಿಂದ ಕಲಾತ್ಮಕ ಭಾವನೆಗಳನ್ನು ಉಂಟು ಮಾಡುತ್ತಿತ್ತು. ಇವೆಲ್ಲದಕ್ಕೂ ಮಿಗಿಲಾದ ಆ ನಗೆ. ಕಡ್ಡಾಯವಾಗಿ ನೀವು ಮತ್ತೆ ನಮ್ಮಲ್ಲೇ ಬರಬೇಕು ಎಂದು ಗ್ರಾಹಕರನ್ನು ಒತ್ತಾಯವಾಗಿ ಆಹ್ವಾನಿಸುವಂತಹ ಆ ನಗು ಕಾರ್ಯದರ್ಶಿ ಎಂಬ ಹುದ್ದೆಗೆ ಬಹಳ ಸಮರ್ಪಕವಾಗಿತ್ತು. ಒಟ್ಟಿನಲ್ಲಿ ಹಿಮ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳಲು ಅರ್ಹಳು ಎಂಬ ಭಾವನೆ ಎಲ್ಲರ ಮನಸ್ಸಿನಲ್ಲಿಯೂ ಒಟ್ಟಿಗೆ ಮೂಡಿತು. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ವೆರಿ ಸ್ವೀಟ್ ವಾಯ್ಸ್ ಮಿಸ್ ಹಿಮ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ವಿದ್ಯೆ BCom ಪದವೀಧರೆ ಅಲ್ಲದೆ ಸೀನಿಯರ್ ಟೈಪಿಂಗ್, ಶಾರ್ಟ್ ಹ್ಯಾಂಡ್ ಕೂಡ ಆಗಿದೆ. ಕಂಪ್ಯೂಟರ್ ಕೋರ್ಸ್ ಸಹ ಮಾಡಿದ್ದೇನೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ ಕೋರ್ಸ್ ಸಹ ಆಗಿದೆ. ಓಕೆ, ಸರ್ಟಿಫಿಕೇಟನ್ನು ತೋರಿಸಿ. ಎಲ್ಲ ಒರಿಜಿನಲ್ ಇವೆ. ಅದರ ಮುಂದೆ ತನ್ನ ಫೈಲನ್ನು ಇಟ್ಟಳು. ಒಬ್ಬರ ನಂತರ ಮತ್ತೊಬ್ಬರು ಸರದಿಯಂತೆ ನೋಡಿ ತೃಪ್ತಿಯಿಂದ ತಲೆಯಾಡಿಸಿದರು. ಇಲ್ಲ, ಇದೇ ನನ್ನ ಮೊದಲ ಇಂಟರ್ವ್ಯೂ. ಹಾಗಾದರೆ ಅನುಭವ ಇಲ್ಲವೇ? ಅವಕಾಶ ಸಿಕ್ಕಿದ್ರೆ ಇಲ್ಲೇ ಆಗತ್ತೆ. ಅದಕ್ಕೆ ಕೆಲಸಕ್ಕೆ ಟ್ರೈ ಮಾಡಿಲ್ಲ ಸರ್ ಎಂದಳು. ಇಲ್ಲಿ ಸಿಗುವ ಭರವಸೆ ಇದೆಯೇ ಎಂದು ಕೇಳಿದಾಗ ನನ್ನ ಅರ್ಹತೆಯಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಆದರೆ ನೀವು ಅದನ್ನು ಗುರುತಿಸಬೇಕು ಎಂದು ಹೇಳಿದಳು. ಗುಡ್, ಚೆನ್ನಾಗಿ ಮಾತನಾಡ್ತೀರಾ ಮಿಸ್ ಹಿಮ. ಥ್ಯಾಂಕ್ ಯು ಸರ್. ನಮ್ಮದು ದೊಡ್ಡ ಕಂಪನಿ, ನಿರ್ವಹಣೆ ಕಷ್ಟ. ಅವಕಾಶ ಕೊಟ್ಟು ನೋಡಿ ಸರ್. ಇದು ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆಂಟ್ ಎಂದು ಬಾಸ್ ಕೇಳುತ್ತಾರೆ. ಹಿಮ ಮಾತನಾಡುವಾಗ ಯಾವ ಕ್ಷಣವೂ ವಿಚಲಿತಳಾಗದೆ ಮಾತನಾಡಿದಳು. ಆತ್ಮವಿಶ್ವಾಸದಿಂದ ಪದಗಳನ್ನು ಚೆಲ್ಲಿದಳು. ನೀವಿನ್ನು ಹೋಗಬಹುದು ಹಿಮ. ಅವರಿಗೆ ಎಲ್ಲ ಹೊಂದಿಸಿ ಹೊರಹೋದಳು. ಅವರು ಹಚ್ಚಿದ್ದ ಸೆಂಟಿನ ಸುವಾಸನೆ ಅವಳ ನಂತರವೂ ಅಲ್ಲಿ ಹರಡಿಕೊಂಡಿತ್ತು. ವಾಟ್ ಮಿಸ್ ಸಹ್ಯಾದ್ರಿ? ಮುನೀಶ್ ಕೇಳಿದಾಗ ಸಹ್ಯಾದ್ರಿ ತೃಪ್ತಿಯಿಂದ ತಲೆಯಾಡಿಸಿದರು. ಇನ್ನು ಮುಂದಿನವರನ್ನು ಕರೆಯುವ ಅವಶ್ಯಕತೆ ಇಲ್ಲ. ಆರ್ಮುಗಂ ನಕ್ಕರು. ಆದರೂ ಸಹ ಫಾರ್ಮಾಲಿಟಿ ಬಿಡೋಕೆ ಸಾಧ್ಯವೇ? ಬ್ಯಾನರ್ಜಿ ತಂಬಾಕು ಸೇವನೆಯೊಂದಿಗೆ ನಗೆ ಚಟಾಕಿಯನ್ನು ಹಾರಿಸಿದವರಂತೆ ತೋಳುಗಳನ್ನು ಕಂಪನಿಯ ಹೆಸರು ನಮಗೆ ಅತ್ಯಾಕರ್ಷಕ ಮುಖವಾದ ನವೀನ ಉಪಕರಣಗಳನ್ನು ಮಾರಾಟ ಮಾಡುವ ಕಂಪನಿ. ಇಲ್ಲಿ ಸಿಗದ ವಸ್ತುಗಳಿಲ್ಲ. ಈ ಕಂಪನಿಯ ಪಾಲುದಾರರು 4. ದೊಡ್ಡ ಪಟ್ಟಣದಲ್ಲಿ ಬೀಡು ಬಿಟ್ಟ ಖ್ಯಾತ ಕಂಪನಿ. ಬೆಂಗಳೂರಿನ ಒಡೆಯ ಮುನೇಶ್ ಬೊಂಬಾಯಿಯನ್ನು ಆಕ್ರಮಿಸಿಕೊಂಡವರು. ಹೀಗೆ ಸ್ಪೀಟ್ ಹೋಮ್ ಕಂಪನಿ ಉತ್ತಮ ರೀತಿಯಲ್ಲಿ ಕೆಲಸಗಾರರಿಗೆ ಸಂಬಳ ಹಾಗೂ ಬೋನಸ್ ನೀಡುತ್ತಿದ್ದರಿಂದ ಅಲ್ಲಿಯ ಕೆಲಸಗಾರರು ಸಾಕಷ್ಟು ನಿಯತ್ತಿನಿಂದ ದೀರ್ಘಕಾಲದವರೆಗೆ ಸೇವೆ ಸಲ್ಲಿಸುತ್ತಿದ್ದರು. 1 ತಿಂಗಳ ಹಿಂದೆ ಬೆಂಗಳೂರಿನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಂತರಂಗ ಕಾರ್ಯದರ್ಶಿ ರೂಪಾ ಸ್ಕೂಟರ್ ಅಪಘಾತದಲ್ಲಿ ಹಸುನೀಗಿದ ಕಾರಣ ಆ ಹುದ್ದೆಗೆ ಇಂದು ಆಯ್ಕೆಯ ಕೆಲಸ ನಡೆದಿತ್ತು. ಈ ಬಾರಿ ಗಂಡಸನ್ನು ಆರಿಸಿದರೆ ವಾಸಿ. ಸಹ್ಯಾದ್ರಿ ಇಂಟರ್ವ್ಯೂಗೆ ಮುನ್ನ ಕೇಳಿದಾಗ
ಉಳಿದವರನ್ನು ನಕ್ಕರು. ಹಿಮ ತಾಯಿಗೆ ಬಂದು ತನ್ನ ಅಪಾಯಿಂಟ್ಮೆಂಟ್ ಆರ್ಡರನ್ನು ತೋರಿಸುತ್ತಾಳೆ. ಹಿಮ ಮಗುವಿನಂತೆ ಕೂಗಿಕೊಂಡಾಗ ಸೌಟಿನೊಂದಿಗೆ ಹೊರಬಂದ ಸುಶೀಲಾ ಗಾಬರಿಯಿಂದ, ಏನೇ ಅದು? ಹೋದ ತಿಂಗಳು ಇಂಟರ್ವ್ಯೂ ಆಯ್ತಲ್ಲ, ಅದೇ ಸ್ವೀಟ್ ಹೋಮ್ ಅನ್ನೋ ಕಂಪನಿ. ಹಾಂ, ನೆನ್ಪಿದೆ ಹೇಳು. ನನ್ನ ಆರಿಸಿದ್ದಾರೆ. ಹಿಮ ಆ ಕೂಡಲೇ ಕೆಲಸಕ್ಕೆ ಸೇರಿ ಹಣ ಸಂಪಾದನೆ ಮಾಡಬೇಕೆಂಬ ನಿರ್ಬಂಧ ಅಲ್ಲಿ ಇಲ್ಲ. ಸುಶೀಲಮ್ಮ ಸಿರಿವಂತಳಲ್ಲ, ಆದರೂ ಬಡತನ ಅವರಿಂದ ದೂರ. ಪತಿ ವಿರೂಪಾಕ್ಷ ಕಾಂಟ್ರಾಕ್ಟರ್ ಆಗಿದ್ದರು. ಅಪಘಾತವೊಂದರಲ್ಲಿ ಅವರು ತೀರಿಕೊಂಡಾಗ ಹಿಮಾಗೆ 12 ವರ್ಷ, ಅವಳ ತಂಗಿ ಸುಮಾಗೆ 3 ವರ್ಷ. ಇರಲು ಒಂದು ವಸತಿ ಆದ ಮನೆ, ಜೀವನ ನಡೆಸಲು ಬ್ಯಾಂಕಿನಲ್ಲಿ ಸಾಕಷ್ಟು ಹಣ ಹಾಗೂ ಕೊರತೆ ಇಲ್ಲದಷ್ಟು ಉಡುಗೆಗಳು. ತಾಯಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರೂ ತಮ್ಮ 2 ಕಣ್ಮಣಿಗಳಿಂದ ಮಕ್ಕಳಿಗೆ ಯಾವ ಕೊರತೆಯೂ ಬಾರದಂತೆ ನೋಡಿ ಸಾಕಿದರು. ಆದಾಯದ ಒಂದು ಭಾಗವನ್ನು ಮಕ್ಕಳ ಭವಿಷ್ಯಕ್ಕಾಗಿ ಕೂಡಿಟ್ಟರು. ಮನೆಯ ಮುಂಭಾಗದ ವಿಸ್ತಾರವಾದ ಕೋಣೆಯಲ್ಲಿ ಕಲಾ ಶಾಲೆಯೊಂದನ್ನು ನಡೆಸಿ ತಿಂಗಳ ಆದಾಯವನ್ನು ಹೆಚ್ಚಿಸಿಕೊಂಡರು. ಒಟ್ಟಿನಲ್ಲಿ ಹಿಮ ಮತ್ತು ಸುಮಾ ತಂದೆ ಇಲ್ಲದ ಕೊರತೆಯನ್ನು ಅರಿಯದೆ ಬೆಳೆದರು. ಅಕ್ಕರೆಯಿಂದ ಓದಿದ ಹಿಮ ಈಗ ತನ್ನ ಕಾಲುಗಳ ಮೇಲೆ ನಿಲ್ಲುವಂತಾದಳು. ಹಿಮ ಕೆಲಸಕ್ಕೆ ಸೇರಿದರೆ ಅವಳ ಹೆಸರಿನ ಹಣಕ್ಕೆ ಮತ್ತಷ್ಟು ಹಣ ಕೂಡಿಸಿ ಅವಳ ಮದುವೆಯನ್ನು ಜೋರಾಗಿ ನಡೆಸಬಹುದು. ಇದು ಸುಶೀಲಮ್ಮನವರ ಲೆಕ್ಕಾಚಾರವಾಗಿತ್ತು. ಆದಷ್ಟು ಬೇಗ ಹಿಮಾಳ ಮದುವೆ ಮಾಡಿದರೆ ಚೇತರಿಸಿಕೊಳ್ಳಲು ಸಮಯವಿದೆ. ಕಾರಣ ಹಿಮ ಮತ್ತು ಸುಮಾರ ನಡುವೆ 9 ವರ್ಷಗಳ ಅಂತರವಿತ್ತು. ಆದರೆ ಹಿಮಾಗೆ ಇದ್ಯಾವುದರ ಚಿಂತೆ ಇರಲಿಲ್ಲ. ಓದಬೇಕೆನಿಸಿದಷ್ಟು ಓದಿದಳು. ಒಳ್ಳೆಯ ಕೆಲಸವನ್ನು ಸಹ ಹಿಡಿದು ಉಲ್ಲಾಸದಿಂದ ಜೀವನವನ್ನು ಕಳೆಯುವ ಆಸೆ. ಮದುವೆ ಅಂತ ತನ್ನ ಪ್ರಾಣ ತಿನ್ನಬೇಡ, ಈಗ ತಾನೇ ಓದು ಮುಗಿಸಿದೆ, ಹಾಗಾದರೆ ಕೆಲಸ ಮಾಡಿಕೊಂಡು ಸ್ವಲ್ಪ ಕಾಲ ನೆಮ್ಮದಿಯಿಂದ ಇರುತ್ತೇನೆ. ಹಿಮ ತಾಯಿ ಮದುವೆ ಬಗ್ಗೆ ಮಾತನಾಡಿದರೆ ಹೀಗೆ ಉತ್ತರಿಸಿ ಜಾರಿಕೊಳ್ಳುತ್ತಿದ್ದಳು. ಆದರೆ ಅವಳು ಯಾರನ್ನು ಮದುವೆಯಾಗಲು ನಿಶ್ಚಯಿಸಿರಲಿಲ್ಲ. ತನ್ನ ಭಾವಿ ಪತಿ ಹೀಗೆ ಇರಬೇಕೆಂದು ಕನಸು ಎಂದೂ ಕಂಡವಳಲ್ಲ. ಇವೆಲ್ಲದಕ್ಕೂ ನಡೆದಂತೆ ಅದು ಒಂದು ನಡೆದೇ ನಡೆಯುತ್ತದೆ, ಅದಕ್ಕಾಗಿ ಚಿಂತಿಸಿ ಹಣ್ಣಾಗುವ ಅವಶ್ಯಕತೆ ಇಲ್ಲ ಎಂಬ ಅಭಿಪ್ರಾಯಗಳೊಂದಿಗೆ ಆ ಚಿಂತೆಯನ್ನು ಸಹ ಕಾಲದ ವರ್ಷಕ್ಕೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇದ್ದಳು. ಮಗಳ ಈ ಸ್ವಭಾವ ಸುಶೀಲಾಗೆ ಇಷ್ಟವಾದರೂ ಕೆಲವು ಬಾರಿ ಮಗಳು ವೈರಾಗ್ಯದಿಂದ ಹೀಗೆ ಹೇಳುತ್ತಿರಬಹುದು ಎಂಬ ಸಂಶಯ ಉಂಟಾಗುತ್ತಿತ್ತು. ಕಾರಣ ಸುಶೀಲಾ ಒಂಟಿ ಜೀವನದ ದಾರಿ ತುಳಿದಾಗ ಹಿಮಾಗೆ ಕೇವಲ 12 ವರ್ಷಗಳು. ಆದರೂ ಸಹ ಸುಮಾಳಂತೆ ಎಳೆಗೂಸಲ್ಲ. ತಾಯಿಯ ವೇದನೆ ಸಂಕಟವನ್ನು ಸ್ವಲ್ಪ ಮಟ್ಟಿಗೆ ಅರಿತು ಕೆಲವು ಬಾರಿ ಖಿನ್ನತೆಗೂ ಸಹ ಒಳಗಾಗಿದ್ದಳು. ಯಾಕೆ ಪುಟ ಸಪ್ಪಗೆ ಕುಳಿತೆ? ಯಾಕೂ ಇಲ್ಲ ಅಮ್ಮ. ಡ್ಯಾಡಿ ಫೋಟೋ ನೋಡಿ ನೀನು ಅಳುವಾಗ ನನಗೂ ಸಹ ಅಳು ಬರುತ್ತಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ತಾಯಿಯ ದುಃಖದಲ್ಲಿ ಭಾಗಿಯಾಗಲು ತಿಳಿಯದು. ಆ ಭಯ ಸುಶೀಲಾಳನ್ನು ಈಗ ಕಾಡುತ್ತಿತ್ತು. ಅವಳೆಂದೂ ಮದುವೆ ಬೇಡ ಅಂದಿರಲಿಲ್ಲ. ಅದೊಂದು ಸಮಾಧಾನ ತಾಯಿಗೆ ಇದ್ದ ಕಾರಣ ಹೆಚ್ಚಾಗಿ ಆ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಈಗ ಅವಳ ಇಷ್ಟದಂತೆ ಕೆಲಸ ಸಿಕ್ಕಿದಾಗ ಆಕೆಗೆ ತುಂಬ ಸಂತೋಷವಾಗಿತ್ತು. ಮಮ್ಮಿ ಸ್ವೀಟ್ ಮಾಡು